ಬಾಗಲಕೋಟೆ ಜಿಲ್ಲೆಯ ಹುಲ್ಯಾಳ ಮತ್ತು ಮರೆಗುದ್ದಿ ಗ್ರಾಮದಲ್ಲಿ ಜಮಖಂಡಿ ಗ್ರಾಮೀಣ ಠಾಣೆಯ ಪೊಲೀಸರಿಂದ ಗ್ರಾಮ ವಾಸ್ತವ್ಯ ಏಪ್ರಿಲ್ 27 ಸಂಜೆ 7 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಲ್ಯಾಳ ಹಾಗೂ ಮರೆಗುದ್ದಿ ಗ್ರಾಮದಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಗ್ರಾಮ ವಾಸ್ತವ್ಯವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿಯವರು ಮಾತನಾಡಿ, ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಮತ್ತು ವಾಹನಕ್ಕೆ ಇನ್ಶೂರೆನ್ಸ್ ಮತ್ತು ಆರ್ಸಿಯನ್ನು ಮಾಡಿಸಿಕೊಳ್ಳುವಂತೆ ಸಲಹೆ ಸೂಚನೆ ನೀಡಿದರು. ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಗುಡಿ, ಪಿಎಸ್ಐ ಗಂಗಾಧರ್ ಪೂಜಾರಿ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ದಲಿತ ಮುಖಂಡರು, ಸ್ಥಳೀಯ ಪ್ರಮುಖರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಮಗೆ ಲೈಸೆನ್ಸ್ ನೀವು ತಗೊಂಡಾದ್ಮೇಲೆ ನೀವು ಯಾವುದೇ ಅಪಘಾತ ಪಡಿಸಿದಿರಿ ಅಥವಾ ನಿಮಗೆ ಪೆಟ್ಟಾಗಲಿ, ನಿಮ್ಮಿಂದ ಬೇರೆ ಪೆಟ್ಟಾಗಲಿ, ಅವರಿಗೆ ಒಂದು ಇನ್ಶೂರೆನ್ಸ್ ಇರ್ತಕ್ಕಂಥ ಒಂದು ಯೋಜನೆ ಮಾಡಬೇಕು. ಎರಡನೇದು ಶಿರಸ್ತ್ರಾಣ ಬಗ್ಗೆ ಹೇಳಿದ್ರೆ ಹೆಲ್ಮೆಟ್. ಈ ದ್ವಿಚಕ್ರ ವಾಹನಗಳಲ್ಲಿ ಅಪಘಾತ ಪಡಿಸಿಕೊಂಡಂತ ವ್ಯಕ್ತಿಗಳು ಎಷ್ಟು ಸಾವನ್ನಪ್ಪೋದು, ಗದಾಗಿ ಪೆಟ್ಟಾಗಿರುತ್ತೆ, ನಿಮಗೆ ಆಕ್ಸಿಡೆಂಟ್ ಆಗಿದ್ರೆ ರೋಡಿಗೆನೆ ಫಸ್ಟ್ ರೋಡೇ ಮೊದಲು ಟಚ್ ಆಗೋದು, ಇದು ತರನೇ ರೋಡಿಗೆ ಟಚ್ ಆಗೋದು. ಸೊ ನಿಮ್ಮ ರಕ್ಷಣೆ ಮಾಡತಕ್ಕಂಥ ವ್ಯವಸ್ಥೆ ಹೆಲ್ಮೆಟ್ ನೀವು ಯಾರು ಹಾಕೋದಿಲ್ಲ. ಒಂದು 500 ರೂಪಾಯಿ ದಂಡ ಪೊಲೀಸರು ನಿಲ್ಲಿಸಿ ದಂಡ ಹಾಕ್ತಾ ಇದ್ರೆ ನೀವೇನು ಮಾಡ್ತೀರಿ, ಪರಿಚಯ ಬೆಟ್ಟದ ಅಧ್ಯಕ್ಷರಿಗೋ ನಮಗೆ ಪರಿಚಯ ನಿಮ್ಮ ಊರಿನವರಿಗೋ ಫೋನ್ ಮಾಡಿಸಿ ಬಿಡಿಸ್ಕೊಂಡು ಹೋಗ್ತಾರೆ. ಬಿಡಿಸುವಂಥ ವ್ಯವಸ್ಥೆ ಆಗೋದು. ನೀವು ಆ 500 ರೂಪಾಯಿ ದಂಡ ಕಟ್ಟೋ ಬಗ್ಗೆ ಒಂದು ಹೆಲ್ಮೆಟ್ ತೊಗೊಂಡ್ರೆ ನೀವು ಇಡೀ ಜೀವಮಾನಕ್ಕಾಗುತ್ತಾನೆ, ಅದ್ರಲ್ಲಿ ಹಾಳಾಗುವಂಥದ್ದಲ್ಲ. ನಿಮ್ಮ ಮನೇಲಿ ಇರ್ತಕ್ಕಂಥ ಬೇರೆ ಬೇರೆ ಯಾವ ರೀತಿಗಳು ಹಾಕೋಬಹುದು. ಆಮೇಲೆ ಇನ್ಶೂರೆನ್ಸ್ ನೀವೇನು ಮಾಡ್ತೀವಿ, ಹೊಸದಾಗಿ ತಗೊಂಡ್ಕೊಳ್ಳಿ, ಇನ್ಶೂರೆನ್ಸ್ ಮಾಡಿ ನಿಮ್ಮ ಗಾಡಿಗಳು ಹೊರಗಡೆ ಬಿಡ್ತಾರೆ. ಅದು 5 ವರ್ಷಕ್ಕೂ 3 ವರ್ಷಕ್ಕೂ ಒಂದು ಪ್ಲಾನಲ್ಲಿ ನಿಮ್ಗೆ ಮಾಡ್ಕೊಡ್ತಾರೆ. ನೀವು ಆ ಗಾಡಿ ಖರೀದಿ ಮಾಡೋ ಟೈಮಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಕಟ್ಟಿ ಬಿಡ್ತೀವಿ. ಅದರಲ್ಲೂ ಕೂಡ ಕೆಲವೊಂದು ಪ್ಲಾನ್ಗಳು ಸಂಪೂರ್ಣ ಪ್ಲಾನ್ಗಳನ್ನು ಹಾಕೊಂಡು ನೀವು ಕೊಟ್ಟರೆ 5 ವರ್ಷಕ್ಕೆ ನಿಮ್ಗೆ ಇನ್ಶೂರೆನ್ಸ್ ಕಂತು ಜಾಸ್ತಿ ಆಗ್ತೈತಿ. ಅವ್ರೇನು ಮಾಡ್ಕೊಂಡು ಪ್ಲಾನ್ ಮಾಡಿ 2 ವರ್ಷಕ್ಕೆ 1 ವರ್ಷಕ್ಕೂ ಸಂಪೂರ್ಣ ಕವರೇಜ್, ಉಳಿದ 3 ವರ್ಷ ಥರ್ಡ್ ಪಾರ್ಟಿ ಕವರೇಜ್ ಅಂತ ಕೊಡ್ತಾರೆ. ಈ ಥರ್ಡ್ ಪಾರ್ಟಿ ಕವರೇಜ್ ಗೊತ್ತಿದೆಯಾ? ನಿಮ್ಮ ವಾಹನಕ್ಕೆ ಮಾಡತಕ್ಕಂಥ ಇನ್ಶೂರೆನ್ಸ್ ಎದುರಿರ್ತಕ್ಕಂಥ ವ್ಯಕ್ತಿಗೂ ಅಥವಾ ಎದುರಿರ್ತಕ್ಕಂಥ ವಾಹನಗಳು ಸಿಕ್ಕಮ್ಮಾಗಿ ಅದು ಕೊಡಬೇಕಾಗ್ತದೆ, ನಿಮ್ದು ಕವರೇಜ್ ಇರ್ತಿಲ್ಲ. ಸೊ ನಿಮಗೆ 100-200 ಜಾಸ್ತಿ ಆಗ್ತದೆ. ಕವರೇಜ್ ಇರ್ತಕ್ಕಂಥ ಇನ್ಶೂರೆನ್ಸ್ ಮಾಡ್ಕೊಳ್ತೇವೆ. ಅದರಲ್ಲಿ ರೈಡರು ಬರ್ತಾನೆ, ಫಿಲಮ್ ರೈಡರ್ ಬರ್ತಾರೆ, ಓನರ್ ಇದ್ದಾರೆ, ಅವರು ಕೂಡ ಬರ್ತಾರೆ. ಸೊ ದಯವಿಟ್ಟು ಪ್ಲಾನ್ಗಳನ್ನು ಮಾಡುವಾಗ ನಿಮ್ಗೆ ಏನು ಮಾಡ್ತಾರೆ, ಇನ್ಶೂರೆನ್ಸ್ ಕಂಪನಿಯವರು ಎಲ್ಲ ಪ್ಲಾನ್ಗಳು ಹೇಳ್ತಾರೆ. ಇದು ಇಷ್ಟು 4 ಸಾವಿರ, ಇಷ್ಟು 3 ಸಾವಿರ, 15 ರೂಪಾಯಿ, 800 ತಿಂಗಳು. ನೀವೇನು ಮಾಡ್ತೀವಿ, 800 ರೂಪಾಯಿ ಮಾಡಿಸ್ಬಿಡುವ. 800 ರೂಪಾಯಿ ಮಾಡಿದಾಗ ಎದುರಿರ್ತಕ್ಕಂಥ ವ್ಯಕ್ತಿಗಳಿಗೆ ಎದುರಿರ್ತಕ್ಕಂಥ ವಾಹನಗಳ ಕವರೇಜ್ ಮಾತ್ರ ಇರ್ತೈತೆ. ಇನ್ಶೂರೆನ್ಸ್ ವರ್ಷಕ್ಕೆ 1 ಸಲ ಕಟ್ಟೋದಿರ್ತೈತಿ. 2 ರೂಪಾಯಿ ಜಾಸ್ತಿ ಇರೋದು ತೊಂದರೆ ಇಲ್ಲ. ಸಂಪೂರ್ಣ ಕವರೇಜ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ಮೊದಲು ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಈಗ ಸಾಕಷ್ಟು ನಾವು ಆಕ್ಸಿಡೆಂಟ್ನ ನೋಡ್ತೀವಿ. ಪ್ರತಿ ವರ್ಷ ಹೋದ ವರ್ಷ ಒಂದು 500 ಜನ ಸಾಕ್ತೀವಿ. ಈಗಾಗಲೇ ಆಲ್ರೆಡಿ ನನ್ನ ಹತ್ರ ಆಗಿರ್ತಕ್ಕಂಥದ್ದು